10 ತಿಂಗಳ ಬಳಿಕ ಈಗ ಹಾಸನಕ್ಕೆ ಭವಾನಿ ರೇವಣ್ಣ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅವರಿಗೆ ನಿರ್ಬಂಧ ವಿಧಿಸಿತ್ತು ಕೋರ್ಟ್. ಹಾಸನಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ಕಟ್ಟಪ್ಪಣೆ ಇತ್ತು. ಆದರೆ ಈಗ ಅದನ್ನು ಸಡಿಲಿಸಿದ್ದಾರೆ. ನಿರ್ಬಂಧವನ್ನು ಸಡಿಲಿಸಿರೋದ್ರಿಂದ ಹಾಸನಕ್ಕೆ ಬಂದಿದ್ದಾರೆ. ಈಗ ಕೋರ್ಟ್ ಅವಕಾಶ ಕೊಟ್ಟಿದೆ. ಈಗ ಹಾಸನಕ್ಕೆ ಹೋಗ್ಬೋದು ನಿಮ್ಮ ಮನೆಗೆ ಅಂತೇಳಿ. ಅದರಂತೆ ಈಗ ಭವಾನಿ ರೇವಣ್ಣ 10 ತಿಂಗಳ ಬಳಿಕ ಹೊಳೆನರಸೀಪುರದ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ಭವಾನಿ ರೇವಣ್ಣ ಬಂದ ತಕ್ಷಣ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರೆಲ್ಲರೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಹೊಳೆನರಸೀಪುರ ಮನೆಯಲ್ಲಿ ಆರತಿ ಬೆಳಕಿ ಭವಾನಿಯವರನ್ನು ಸ್ವಾಗತಿಸಿದ್ದಾರೆ. ಹಾಸನದ ಗಡಿಯುದ್ದಕ್ಕೂ ಕೂಡ ಅವ್ರು ಬರುವಂಥ ದಾರಿ ಉದ್ದಕ್ಕೂ ಕೂಡ ಬೆಂಬಲಿಗರು ನಿಂತಿದ್ರು, ಪಟಾಕಿ ಹೊಡೆದ್ರು, ಹೂ ಹಾಕಿ ಆರತಿ ಬೆಳಗಿ ಭವಾನಿಯವರನ್ನು ಸ್ವಾಗತಿಸಿದ್ದಾರೆ. ಬಟ್ ಭವಾನಿಯವರಿಗೆ ಇಲ್ಲಿಗೆ ಹೋಗಬೇಡಿ ಅಂತ ಹೇಳಿದ್ದು ಏನು ದೊಡ್ಡ ಗನಾಂಧರಿ ಕೆಲಸ ಮಾಡಿದ್ದಾರೆ ಅಂತ ಅಲ್ಲ. ಮಹಿಳೆಯ ಕಿಡ್ನ್ಯಾಪ್ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ಭವಾನಿ ರೇವಣ್ಣ ಅವರು. ಸೊ ಹಾಗಾಗಿ ಇದೇ ಕೇಸ್ನಲ್ಲಿ ಹಾಸನಕ್ಕೆ ಹೋಗಬಾರ್ದು ನೀವು, ಯಾಕಂದರೆ ನೀವು ಹೋದರೆ ಅಲ್ಲಿ ಅವ್ರ ಮೇಲೆ ಪ್ರಭಾವ ಬೀರ್ತೀರಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೋರ್ಟ್ ಅವರಿಗೆ ನಿರ್ಬಂಧ ಹಾಕಿತ್ತು. ಆದರೆ ಈಗ ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದರಿಂದ ಬಂದಿದ್ದಾರೆ ಈಗ ಮನೆಗೆ. ಜಿಲ್ಲೆಯಿಂದ ತುಂಬ ಫೋನ್ ಕಾಲ್ಸ್ ಬಂತು. ಹಾಗಾಗಿ ನಾನು ಯಾರಿಗೂ ಕೂಡ ನಾನು ಇವತ್ತು ಬರ್ತಾ ಇರೋ ವಿಷಯನೇ ತಿಳಿಸಿರಲಿಲ್ಲ. ಆದ್ರೂ ಅವರು ಹೇಗೋ ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನನಗೆ ಆಶ್ಚರ್ಯ. ನಾನು ಹಿರಿಸೇವೆ ಟೋಲ್ ಹತ್ರ ಬರೋಷ್ಟೊತ್ತಿಗೆ ತುಂಬ ಜನ ಬಂದುಬಿಟ್ಟಿದ್ರು. ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು, ಯಾಕಪ್ಪ ಏನಪ್ಪ ಇದು ಅಂತ ಹೇಳಿ. ಆಮೇಲೆ ಅವ್ರು ಬಂದಮೇಲೆ ಅವ್ರು ನಾವು ಎಲ್ಲರೂ ಇಲ್ಲಕ್ಕ ನಾವು ನಿಮ್ಮ ಜೊತೆ ಅಲ್ಲಿ ಊರಿಗೆ ಬರಬೇಕು ಅಂತ ಹೇಳಿ ಹಿರಿಸೇವೆಯಿಂದನೇ ಜೊತೆಯಲ್ಲಿ ಅಲ್ಲಲ್ಲೇ ಕೂಡ ತುಂಬ ಜನನೂ ಜಾಯ್ನ್ ಆದರು. ಹಾಸನಿಂದನೂ ತುಂಬ ಬಂದಿದ್ದರು. ಆಮೇಲೆ ಎಲ್ಲ ನಮ್ಮ ಅಕ್ಕ ತಂಗಿರು ಹಾಸನಿಂದನೂ ಬಂದಿದ್ದಾರೆ, ಇಲ್ಲಿ ನಮ್ಮ ಹೊಳೆನರಸೀಪುರದಿಂದನೂ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ನಾನು ಇವತ್ತೇನೂ ರಾಜಕೀಯ ಮಾತಾಡಲ್ಲ. ಆದರೆ ನಾನು ಯಾಕೆ ದೂರ ಉಳ್ಕೊಳ್ಳಿ ಹಾಸನ ಜಿಲ್ಲೆ ಬಿಟ್ಟು. ಅವರು ನನಗೋಸ್ಕರ ಎಲ್ಲ ಮೊದಲಿಂದನೂ ಒಳ್ಳೆಯದೇ ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಇದ್ಕೊಂಡು ಒಳ್ಳೆಯದೇ ಮಾಡ್ತೀನಿ. ನಾನು ರಾಜಕೀಯ ಏನೂ ನಾನು ಮಾತನಾಡಲ್ಲ. ಇವತ್ತು ಯಾವುದೂ ಕೂಡ ನಾನು ಬೇರೆ ಚರ್ಚೆನೂ ಕೂಡ ಮಾತನಾಡಲ್ಲ. ನನಗೆ ಇವತ್ತು ಜನತೆಗೆ ನಾನು ಋಣಿಯಾಗಿರ್ತೀನಿ. ಯಾಕೆ ಅಂದರೆ ನನಗೆ ಗೊತ್ತಿದೆ ನಮ್ಮ ಕುಟುಂಬಕ್ಕೆ ಎಷ್ಟು ವರ್ಷದಿಂದ ಇವತ್ತು ನಮ್ಮ ಮಾವನವರಾದಂಥ ದೇವೇಗೌಡರ ಕಾಲದಿಂದನೂ ಎಲ್ಲ ಸಹಕರಿಸ್ಕೊಂಡು ಬಂದಿದ್ದಾರೆ. ದೇವೇಗೌಡ್ರಿಗಾಗ್ಬೋದು, ಮತ್ತು ಇವ್ರಿಗಾಗ್ಬೋದು, ರೇವಣ್ಣವ್ರಿಗಾಗ್ಬೋದು, ಅವ್ರ ಮಕ್ಳಿಗಾಗ್ಬೋದು, ಎಲ್ಲರಿಗೂ ಅದೇ ರೀತಿ ನಾನು ಕೂಡ ಅವ್ರ ನನ್ನ ಕೈಲಾದದ್ದು ನಾನು ಸೇವೆ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ಇರ್ತೀನಿ. ಅವ್ರನ್ನ ಯಾವತ್ತೂ ನಾನು ಹಾಸನ ಜಿಲ್ಲೆಯಿಂದ